ಇಲ್ಲಿನ ಹಡಗಲಿ ತಾಲೂಕಿನ ಎಸ್ಆರ್ಎಂಪಿಪಿ ಕಾಲೇಜಿನಲ್ಲಿ ಭಾರತ ಸರ್ಕಾರದ ವಾರ್ತಾ ಶಾಖೆ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಬೆಂಗಳೂರು ಜಿಲ್ಲಾ ಮತ್ತು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಹಾಗೂ ಪ್ರೆಸ್ ಕ್ಲಬ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಎಸ್ಆರ್ಎಂಪಿಪಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇವರ ಸಂಯುಕ್ತ ಆಶ್ರಯದಲ್ಲಿ ಕೇಂದ್ರ ಸಂವಹನ ಇಲಾಖೆ ಶಿವಮೊಗ್ಗ ಬಳ್ಳಾರಿ ವತಿಯಿಂದ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳ ಕುರಿತು ವಾರ್ತಾಲಾಪ ಭಾರತ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳ ಕುರಿತಾಗಿ ಉಪನ್ಯಾಸ ಕಾರ್ಯಕ್ರಮ ಕಾರ್ಯಾಗಾರ ಜರುಗಿದೆ. ಮಾಧ್ಯಮ ಪ್ರತಿನಿಧಿಗಳ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಶಾಸಕ ಕೃಷ್ಣ ನಾಯಕ್ ಅವರು ಪತ್ರಿಕೆಗಳು ಹಾಗೂ ಪತ್ರಕರ್ತರು ಸಂವಿಧಾನದ 4ನೇ ಅಂಗವಾಗಿದ್ದು ಸಮಾಜದ ಮೇಲೆ ಬೆಳಕು ಚೆಲ್ಲುವ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾ ಇರುವುದರಿಂದ ಅನೇಕ ಸಮಸ್ಯೆಗಳು ತಿಳಿಯಾಗುವ ಜೊತೆಗೆ ಸಾಮಾಜಿಕ ಬಾಂಧವ್ಯ ಜನಸಾಮಾನ್ಯರ ಹಾಗೂ ಹೋಗುಗಳ ಬಗ್ಗೆ ಮಾಹಿತಿ ಸಿಗಲು ಸಾಧ್ಯವಾಗುತ್ತೆ ಎಂದರು. ಕೇಂದ್ರ ಪುರಸ್ಕೃತ ಯೋಜನೆಗಳ ಜನಜಾಗೃತಿ ಅಭಿಯಾನದಲ್ಲಿ ಉಪನ್ಯಾಸ ಕೊಟ್ಟಿದ್ದಾರೆ. ಎಸ್ಬಿಐ ಬ್ಯಾಂಕ್ ವ್ಯವಸ್ಥಾಪಕ ಯಶವಂತ್ ನಾಯಕ್ ಅವರು ಕೇಂದ್ರ ಸರ್ಕಾರದ ಹಣಕಾಸು ಹಾಗೂ ಪಿಂಚಣಿ ಯೋಜನೆ, ಮುದ್ರಾ ಯೋಜನೆ ಮತ್ತಿತರ ಯೋಜನೆಗಳ ಕುರಿತು ಸವಿಸ್ತಾರವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಪೋಷಣ ಅಭಿಯಾನ ಮತ್ತು ಮಕ್ಕಳ ಆರೈಕೆ, ಮಹಿಳೆಯರ ಸಬಲೀಕರಣ, ಪೋಷಣ ಅಭಿಯಾನದ ಮಹತ್ವದ ಯೋಜನೆಗಳ ಕುರಿತು ಡಾ ತಿಪ್ಪೇಸ್ವಾಮಿ ಉಪನ್ಯಾಸ ಕೊಟ್ಟಿದ್ದಾರೆ. ರಾಷ್ಟ್ರೀಯ ನಗರ ಜೀವನೋಪಾಯ ಮಿಷನ್ ಅಡಿಯಲ್ಲಿ ಬರುವ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಜನಸಾಮಾನ್ಯರು, ಮಹಿಳೆಯರು, ಬೀದಿ ಬದಿ ವ್ಯಾಪಾರಿಗಳ ಸಬಲೀಕರಣಕ್ಕಾಗಿ ಸರ್ಕಾರ ಕೈಗೊಂಡ ಕ್ರಮಗಳ ಕುರಿತು ಸಂಪನ್ಮೂಲ ವ್ಯಕ್ತಿ ಲಕ್ಷ್ಮಿ ಅವರು ಮಾಹಿತಿ ಕೊಟ್ಟಿದ್ದಾರೆ. ಮಾತೃವಂದನ, ಪೋಷಣ ಅಭಿಯಾನ, ಮಹಿಳೆಯರ ಮೂಲಭೂತ ಸೌಕರ್ಯಗಳು, ಸೌಲಭ್ಯಗಳ ಕುರಿತು ಶಿಷ್ಯ ಅಭಿವೃದ್ಧಿ ಇಲಾಖೆಯ ಸಿಬ್ಬಂದಿ ಶಿವರಾಜ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಕೃಷಿ ಇಲಾಖೆಯಲ್ಲಿ ಎಸ್ಸಿ, ಎಸ್ಟಿ ರೈತರಿಗೆ ಸಿಗುವ ಸೌಲಭ್ಯಗಳ ಕುರಿತು ಕೃಷಿ ಇಲಾಖೆ ಸಿಬ್ಬಂದಿ ಕಿರಣ್ ಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಭಾರತ ಸರ್ಕಾರದ ವಾರ್ತಾ ಶಾಖೆ ಹೆಚ್ಚುವರಿ ನಿರ್ದೇಶಕರು ಆದ ಎಸ್ಜಿ ರವೀಂದ್ರ, ಕನಿಪ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ಡಿ ಪರಶುರಾಮಪ್ಪ, ಎಸ್ಆರ್ಎಂಪಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ವಿಜಯಕುಮಾರ್ ಹೇಮಪ್ಪ, ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ವೀರೇಶ್ ಕಲ್ಮಠ, ಪ್ರಧಾನ ಕಾರ್ಯದರ್ಶಿ ಎಂ ರಾಜಪ್ಪ, ಮಂಜುನಾಥ್ ಕೆ ಉತ್ತಂಗಿ, ವಾರ್ತಾ ಇಲಾಖೆ ಸಿಬ್ಬಂದಿ ಪೂರ್ಣಿಮಾ, ಅಕ್ಷತಾ ಮತ್ತಿತರರು ಹಾಜರಿದ್ದರು. ರೈತರಿಗೆ ಏನೋ ಅಗ್ರಿಕಲ್ಚರ್ ರಿಲೇಟೆಡ್ ಅದು ಒಂದು ಕ್ರಾಪ್ ಬಗ್ಗೆ ಆಗಿರ್ಬೋದು, ಏನೋ ಬೀಜ ಬಿತ್ತನೆ ಬಗ್ಗೆ ಆಗಿರ್ಬೋದು, ಪ್ಲಸ್ ನಾನು ನಮ್ಮ ಅಧಿಕಾರಿಗಳು ಕೇಳ್ತಾ ಇಲ್ಲೇನಾದ್ರು ಒಂದು ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಇದೆಯಾ ಅಂತ, ಅದ್ರ ಬಗ್ಗೆ ಏನೂ ಮಾಹಿತಿ ಕೊಟ್ಟಿಲ್ಲ ನಾನು. ಸೊ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಮುಖಾಂತರನೂ ಮಾಹಿತಿ ಕೊಡೋದು ಒಂದು ನಮ್ದು ಆಕಾಶವಾಣಿ, ದೂರದರ್ಶನದವ್ರು ಇಲ್ಲೇ ಇದ್ದಾರೆ. ಸೊ ಅವ್ರ ಮುಖಾಂತರನೂ ಕೊಡ್ತೀವಿ. ಆ ಕಮ್ಯುನಿಟಿ ರೇಡಿಯೋ ವಿಶೇಷತೆ ಏನಂದ್ರೆ ಅದು ಯಾರು ಪರ್ಮಿಷನ್ ತಗೊಂಡು ನಮ್ಮ ಸಚಿವಾಲಯದಿಂದ ಪರ್ಮಿಷನ್ ತಗೊಂಡು ಮಾಡ್ತಾರೆ, ಅದರದ್ದು 8 ಕಿಲೋಮೀಟರ್ ವಿಸ್ತೀರ್ಣ ಇರ್ತದೆ. ಸೊ ಆ 8 ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ನೀವು ಮಾಹಿತಿ ಬಗ್ಗೆ, ಅದು ಎಜುಕೇಶನಲ್ ಪರ್ಪಸ್ಗೆ ಮಾಹಿತಿ ಕೊಡೋದಕ್ಕೆ ಅನುಕೂಲ ಆಗ್ತದೆ. ಸೊ ಇದ್ರ ಬಗ್ಗೆ ನೀವು ಪ್ರಚಾರ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅಗ್ರಿಕಲ್ಚರ್ ರಿಲೇಟೆಡ್ ಪ್ಲಸ್ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಯಾವಾಗಲೂ ವಿಶೇಷವಾಗಿ ಅವ್ರ ಭಾಷಣ ಮಾಡಿದಾಗೆಲ್ಲ ಮಾತಾಡೋದು ಏನಂದ್ರೆ ರೈತರಿಗೆ, ಮಹಿಳೆಯರಿಗೆ. ವಾರ್ತಾ ಇಲಾಖೆ ಅವರು ಹಮ್ಮಿಕೊಂಡಿರುವ ಈ ವಾರ್ತಾಲಾಪ್ ಕಾರ್ಯಕ್ರಮದ ವೇದಿಕೆ ಮೇಲೆ ಹಾಸನಿರುವ ಹೆಚ್ಚುವರಿ ಮಹಾನಿರ್ದೇಶಕರು ಭಾರತದ ವಾರ್ತಾ ಇಲಾಖೆ ಹಾಗೂ ಕೇಂದ್ರ ಸಂವಹನ ಇಲಾಖೆ ಕರ್ನಾಟಕ ಎಸ್ಜಿ ರವೀಂದ್ರ ಅವರೇ, ಪುರಸಭೆ ಮಾಜಿ ಅಧ್ಯಕ್ಷರಾದ ಭಾರತ್ ದಾಸ್ ಅವರೇ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ತೋಟ ನಾಯಕ್ ಅವರೇ, ಅಧ್ಯಕ್ಷರಾದ ಸುಭಾಷ್ ಅವರೇ, ಪರಮೇಶ್ವರ ಪ್ರಸಾದ್ ಅವರೇ, ಕೋಟ್ಯಾಪಣ್ಣ ಅವರೇ, ಅಧ್ಯಕ್ಷರಾದ ಮಂಡಲಾಧ್ಯಕ್ಷರಾದ ಅಣ್ಣಿ ಶಶಿಧರ್ ಅವರೇ, ಕಬ್ಬು ಬೆಳೆಗಾರ ತಾಲೂಕಿನ ಸಂಘದ ಅಧ್ಯಕ್ಷರಾದ ಹಾಲೇಶಣ್ಣ ಅವರೇ, ನರಸಿಂಹದಾಸರವರೇ, ವಿಜಯವರೇ, ಪರಶುರಾಮ್ ಅವರೇ ಮತ್ತು ಇಲ್ಲಿ ಸೇರಿರುವ ಎಲ್ಲ ಪತ್ರಕರ್ತ ಮಿತ್ರರೇ,
ಹಾಗೂ ಎಲ್ಲ ಮುಖಂಡರೇ, ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳು ಎಲ್ಲ ಜನ ಸಾಮಾನ್ಯರಿಗೆ ಸರಿಯಾಗಿ ತಲುಪ್ತಾ ಇದೆಯೋ ಇಲ್ಲ ಅನ್ನೋದು ನಮ್ಮ ಪತ್ರಕರ್ತರ ಮೂಲಕ ಅವರ ಮಾಡ್ತಿರುವ ಮತ್ತು ಮಾಡಿರುವ ಸುದ್ದಿಗಳ ಮೂಲಕ ಪ್ರತಿಯೊಬ್ಬರು ಕೂಡ ಮುಟ್ಟಬೇಕು ಮತ್ತು ಒಂದೊಂದು ಸ್ಕೀಮ್ ಸೌಲಭ್ಯಗಳ ಬಗ್ಗೆ ಒಂದು ಚರ್ಚೆ ರೂಪದಲ್ಲಿ ಈ ವಾರ್ತಾಲಾಪ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಈ ಚರ್ಚೆಯಲ್ಲಿ ಎಲ್ಲರ ಮುಕ್ತ ಈ ಸೌಲಭ್ಯವನ್ನು ಪಡ್ಕೊಂಡು ಸರಿಸುಮಾರು 4-5 ಲಕ್ಷವರೆಗೇನು ಇವತ್ತು ನಿಗದಿ ಮಾಡಿದ್ದಾರೆ. ಅದನ್ನು ಪ್ರತಿಯೊಬ್ಬರು ಕೂಡ ಆ ಕಾರ್ಡ್ ಮಾಡಿಕೊಂಡ್ರೆ, ಈಗ ನಮ್ಮ ಸ್ನೇಹಿತರೆಲ್ಲ ಹೇಳ್ತಾ ಇದ್ರು, ಮೊನ್ನೆ 3.5 ಲಕ್ಷ ಆಗಿದ್ದು ದುಡ್ಡು ಇದ್ದಿಲ್ಲ, ಆ ಕಾರ್ಡ್ ತೋರಿಸಿದ ತಕ್ಷಣ ಅವರಿಗೆಲ್ಲ ಬೆನಿಫಿಟ್ ಕೊಡ್ತಾರೆ. ಈ ಥರ ಆಗಿದೆ. ಆಮೇಲೆ ಇವತ್ತು ರಾಜ್ಯ ಸರ್ಕಾರದಿಂದ ಮನೆಗಳು ಬರ್ತಾ ಇಲ್ಲ, ಭಾಳ ಕಡಿಮೆ ಇದೆ. ಹಾಗಾಗಿ ಯಾರ್ಯಾರು ಮನೆ ರೈತ ಇದ್ದಾರೆ, ಅವರ ನಿವೇಶನ ಇದ್ದರೆ ಅದನ್ನು ಆನ್ಲೈನ್ ಮುಖಾಂತರ ಗ್ರಾಮ ಪಂಚಾಯತಿಗಳಲ್ಲಿ ಅದನ್ನು ಅಪ್ಲೈ ಮಾಡಿದರೆ ಅವರಿಗೆ ನೇರವಾಗಿ ಮನೆಗೆ ಬರೋ ಥರ ಸೌಲಭ್ಯ ಆಗಿದೆ. ಆಮೇಲೆ ನಮ್ಮ ಪೋಷಣ ಭಾರತ, ಇವತ್ತು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ನಾಳೆ ಸಮೃದ್ಧವಾಗಿ ಅವರು ಬೆಳಿಬೇಕಂತಂದರೆ ನಾವು ಹೊಲದಲ್ಲಿ ಈ ಬೆಳೆಗಳು ಬೆಳೆದಾಗ ಯಾವ ಗೊಬ್ಬರ ಹಾಕಬೇಕು, ಏನು ಮಾಡಬೇಕು ಅಂತ ನಾವು ಎಷ್ಟು ಕಾಳಜಿಯಿಂದ ಮಾಡ್ತೀವಿ. ಅದನ್ನು ಮಕ್ಕಳುಗಳು ಯಾವ ಊಟ ಮಾಡ್ತಿದ್ದಾರೆ, ಅವರಿಗೆ ಕಂಪ್ಲೀಟ್ ಅವರಿಗೆ ಪೋಷಣೆಗೆ ಬೇಕಾಗಿರೋದ ಎಲ್ಲ ಪ್ರೋಟೀನ್ ವಿಟಮಿನ್ಗಳು ಸಿಗ್ತಾನೆ ಇಲ್ಲ, ಕೂಡ ನಮಗೆ ವಿಜ್ಞಾನ ಇಲ್ಲ. ಅದಕ್ಕಂತೇಳಿ ಇವತ್ತು ಭಾರತ ಸರ್ಕಾರದವರು ಈ ಪೋಷಣ ಅಭಿಯಾನ ಮಾಡಿದ್ದಾರೆ. ಅದರ ಮೂಲಕ ಎಲ್ಲ ಮಕ್ಕಳಿಗೆ ಒಳ್ಳೆಯ ರೀತಿಯ ಆಹಾರ ಕೊಡಬೇಕು. ಅದರ ಜೊತೆಗೆ ಏನು ವಿವಿಧ ಯೋಜನೆಗಳಿದ್ದಾವೆ, ಆ ಯೋಜನೆಗಳನ್ನು ಎಲ್ಲರೂ ಸದುಪಯೋಗ ಪಡ್ಕೋಬೇಕಂತ ಕೇಳಬೇಕು. ಇವರು ಸಹ ವೇದಿಕೆಗೆ ಆಗಮಿಸಬೇಕು. ಹಾಗೆ ಬಿಜೆಪಿ ಮುಖಂಡರು ಕೋಟಾ ನಾಯಕ್ ಎಲ್ ಸರ್ ಇವರು ಸಹ ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತೇನೆ. ಹಾಗೆಯೇ ನಮ್ಮ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಶ್ರೀಯುತ ವಿಜಯಕುಮಾರ್ ಹೇಮಪ್ಪ ಸರ್ ಇವರು ಸಹ ವೇದಿಕೆಯನ್ನ ಅಲಂಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಪ್ರಚಾರ ಮಾಡುವುದರಲ್ಲಿ ಮುಂಚೂಣಿಯಲ್ಲಿದ್ದೀವಿ. ಸೊ ದಯವಿಟ್ಟು ನಮ್ದು ಎಲ್ಲರಿಗೂ ಬೋರ್ಡ್ ಇದ್ದಿದ್ರೆ ನಮ್ದು ಆ ಎಕ್ಸ್ ಅಕೌಂಟು ಮತ್ತೆ ಇನ್ಸ್ಟಾಗ್ರಾಮು ಫೇಸ್ಬುಕ್ ಅಕೌಂಟು ಬರ್ತಿರ್ತಾ ಇದೆ ಅಕೌಂಟು. ಸೊ PIB ಬೆಂಗಳೂರನ್ನ ದಯವಿಟ್ಟು ಇವತ್ತಿಂದನೇ ಈ ಕ್ಷಣದಿಂದನೇ ಫಾಲೋ ಮಾಡೋದನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಏನು ಪ್ರಧಾನಮಂತ್ರಿಯವರು ಈಗ ತಾನೇ ಹಿಂತಿರುಗ್ತಾ ಇದ್ದಾರೆ, ಎಲ್ಲಿಂದ? ಅಮೆರಿಕಾದಿಂದ. ಸೊ ಅಲ್ಲಿ ಹೊರಟಿರೋದು ಇಲ್ಲಿ ಇರ್ತಕ್ಕಂತಹ ಎಲ್ಲ ಅತಿಥಿ ಗಣ್ಯರು ಹಾಗೂ ಈ ಒಂದು ಸಭಾಂಗಣದಲ್ಲಿ ನೆರವೇರಿರ್ತಕ್ಕಂಥ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತೇನೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವ ಹೂವಿನಹಡಗಲಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಸನ್ಮಾನ್ಯ ಶ್ರೀ ಕೃಷ್ಣನಾಯಕ್ ಸರ್ ಇವರನ್ನ ಹೂಗುಚ್ಛ ನೀಡುವುದರ ಮೂಲಕ ಆತ್ಮೀಯವಾಗಿ ಸ್ವಾಗತವನ್ನ ಕೋರುತ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವ
ನಮ್ಮ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಶ್ರೀಯುತ ವಿಜಯಕುಮಾರ್ ಹೇಮಪ್ಪ ಸರ್ ಇವರನ್ನ ಹೂಗುಚ್ಛ ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಶ್ರೀ ಎಸ್ ಟಿ ರವೀಂದ್ರ ಸರ್, ಹೆಚ್ಚುವರಿ ಮಹಾನಿರ್ದೇಶಕರು, ಭಾರತ ಸರ್ಕಾರ ವಾರ್ತಾ ಶಾಖೆ ಹಾಗೂ ಕೇಂದ್ರ ಸಂವಹನ ಇಲಾಖೆ ಕರ್ನಾಟಕ, ಇವರನ್ನು ಸಹ ಹೂಗುಚ್ಛ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರುತ್ತೇನೆ. ಹೂವಿನಹಡಗಲಿ ಕರ್ನಾಟಕ ಪ್ರೆಸ್ ಕ್ಲಬ್ನ ಅಧ್ಯಕ್ಷರು ಶ್ರೀ ಎಚ್ ಸುಭಾಷ್ ಚಂದ್ರ ಸರ್, ಇವರನ್ನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತೇನೆ. ಹೂವಿನಹಡಗಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಅಧ್ಯಕ್ಷರು ಶ್ರೀ ಪರಶುರಾಮ್ ಸರ್, ಇವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತೇನೆ. ಕೇಳಿಕೊಳ್ತೇನೆ. ಹಾಗೂ ಜಿಲ್ಲಾಡಳಿತ, ತಾಲೂಕು ಆಡಳಿತ, ಜಿಲ್ಲಾ ಮತ್ತು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ, ಪ್ರೆಸ್ ಕ್ಲಬ್ ಹೂವಿನಹಡಗಲಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಹೂವಿನಹಡಗಲಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಶ್ರೀಮತಿ ರುದ್ರಾಂಬ ಎಂಪಿ ಪ್ರಕಾಶ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಹೂವಿನಹಡಗಲಿ ಇವರ ಸಂಯುಕ್ತಾಶ್ರಯದಲ್ಲಿ ವಿಜಯನಗರ ಮತ್ತು ಹೂವಿನಹಡಗಲಿ ಜಿಲ್ಲಾ ಮತ್ತು ತಾಲೂಕು ಮಾಧ್ಯಮ ಪ್ರತಿನಿಧಿಗಳಿಗೆ ಒಂದು ದಿನದ ವಾರ್ತಾಲಾಪ ಕಾರ್ಯಾಗಾರ. ವಿಷಯ ಭಾರತ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಗಳು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲರನ್ನ ಪ್ರೀತಿಯಿಂದ ಮತ್ತೊಂದು ಬಾರಿ ಸ್ವಾಗತವನ್ನ ಕೋರುತ್ತೇನೆ. ಕಾರ್ಯಕ್ರಮದ ಮೊದಲ ಘಟ್ಟ ಪ್ರಾರ್ಥನೆಯನ್ನ ನೆರವೇರಿಸಿಕೊಡ್ಬೇಕೆಂದು ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರಾದ ಅಮೃತ ಹಾಗೂ ಕುಸುಮಾರೆಡ್ಡಿ ಇವರನ್ನ ವೇದಿಕೆಗೆ ಆಹ್ವಾನಿಸುತ್ತೇನೆ. ಅದೇ ರೀತಿಯಾಗಿ ಹೂವಿನಹಡಗಲಿ ಪ್ರೆಸ್ ಕ್ಲಬ್ನ ಅಧ್ಯಕ್ಷರು ಶ್ರೀ ಎಚ್ ಸುಭಾಷ್ ಚಂದ್ರ ಸರ್, ಇವರು ಸಹ ವೇದಿಕೆಗೆ ಆಗಮಿಸಬೇಕು. ಹಾಗೂ ಹೂವಿನಹಡಗಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಅಧ್ಯಕ್ಷರು ಶ್ರೀ ಪರಶುರಾಮ್ ಸರ್, ಇವರು ಸಹ ವೇದಿಕೆಯನ್ನ ಆಗಮಿಸಬೇಕು. ಶಶಿಧರ್ ಹಣ್ಣಿ ಇವರು ಸಹ ವೇದಿಕೆಯನ್ನ ಅಲಂಕರಿಸಬೇಕಂತ ಕೇಳ್ಕೊಳ್ತೇನೆ. ಕಬ್ಬು ಬೆಳೆಗಾರರ ತಾಲೂಕು ಅಧ್ಯಕ್ಷರು ಬೆನ್ನೂರ್ ಹಾಲೇಶಪ್ಪ ಸರ್, ಇವರು ಸಹ ವೇದಿಕೆಯನ್ನ. ಸ್ಕೀಮಿಂದ ಏನು ಬೆನಿಫಿಟ್ ಆಗ್ತಾ ಇದೆ, ಅದರಿಂದ ಏನು ತೊಂದರೆಗಳಾಗ್ತದವೆ, ಅದನ್ನು ಪಡ್ಕೊಳ್ಳೋಕೆ ಏನು ಸಮಸ್ಯೆ ಆಗ್ತಾ ಇದೆ ಅಂಥೇಳಿ ಇಲ್ಲಿ ಮುಕ್ತವಾದ ಚರ್ಚೆ ಮಾಡಲಿಕ್ಕೆ ಅಂತೇಳಿ ಹಮ್ಮಿಕೊಂಡಿರುವ ಈ ವೇದಿಕೆ. ಹಾಗಾಗಿ ಇಲ್ಲಿ ಬಂದಿರುವ ಎಲ್ಲ ಪತ್ರಕರ್ತರ ಮಿತ್ರರು ಮುಕ್ತವಾಗಿ ಈ ವಿಚಾರದ ಬಗ್ಗೆ ಚರ್ಚೆ ಮಾಡಿ ಇದನ್ನೆಲ್ಲರೂ ಕೂಡ ಸುದೀರ್ಘವಾಗಿ ಮುಂಬರುವ ನಿಮ್ಮ ಪತ್ರಿಕೆಯಲ್ಲಿ ಪ್ರತಿಯೊಬ್ಬ ಜನರಿಗೆ ಈ ಮಾಹಿತಿ ತಲುಪಿಸೋದ್ರ ಜೊತೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಎಲ್ಲರೂ ಪಡ್ಕೊಳ್ಳಿ, ಅದರ ಬಗ್ಗೆ ತಿಳ್ಕೊಳ್ಳಿ ಅಂತೇಳಿ ತಮ್ಮ ವಾಹಿನಿ ಮೂಲಕ ತಿಳಿಸ್ಬೇಕಂತೇಳಿ ಕೋರಿ, ಕೆಲವು ಪತ್ರಕರ್ತರ ಮಿತ್ರರು ಬರಬೇಕಾಗಿತ್ತು, ಟಿ ವಿ ಮೀಡಿಯಾದವರು ಕೂಡ ಬರಬೇಕಾಗಿತ್ತು. ಆದರೆ ಅವರವರ ಹೆಡ್ ಆಫೀಸಿಂದ ಇವತ್ತೇನು ಹೈಕೋರ್ಟ್ ತೀರ್ಮಾನ ಇತ್ತು, ಅದರ ಮೇಲೆ ಎಲ್ಲರೂ ಕಣ್ಣಿಟ್ಟಿದ್ರು. ಹಾಗಾಗಿ ಅದ್ರ ಬಗ್ಗೆ ಮುಖ್ಯವಾದ ಸುದ್ದಿಗಳು ಇರೋದ್ರಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಕೆಲವೊಬ್ಬರು ಬರೋಕ್ಕಾಗಿಲ್ಲ. ಹಾಗಾಗಿ ತಾವೇನು ಬಂದಿದ್ದೀರಾ, ತಾವಿದನ್ನು ಭಾಳ ಅಚ್ಚುಕಟ್ಟಾಗಿ ಒಳ್ಳೆಯ ರೀತಿಯಿಂದ ನಮ್ಮ ಜನಸಾಮಾನ್ಯರಿಗೆ ಸೌಲಭ್ಯಗಳನ್ನು ತಿಳಿಸಿ ಅವರು ಅದನ್ನು ಸದುಪಯೋಗ ಪಡ್ಕೊಳ್ಳೋಕ್ಕೆ ಅನುವು ಮಾಡಿಕೊಡ್ಬೇಕಂತೇಳಿ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಇದಕ್ಕೆ ಮತ್ತೊಮ್ಮೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ.
ಆಗಲಿ ಎಂದು ಉದ್ಘಾಟನಾ ನುಡಿಯನ್ನು ಆಡಿದಂತಹ ಸನ್ಮಾನ್ಯ ಶಾಸಕರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಎಸ್ ಟಿ ರವೀಂದ್ರ ಸರ್ ಇವರು ಮಾತನಾಡಬೇಕಂತ ಕೇಳ್ಕೊಳ್ತೇನೆ. ಮೇಲೆ ಆಸೀನರಾಗಿರುವಂತಹ ಶಾಸಕರಾದ ಸನ್ಮಾನ್ಯ ಕೃಷ್ಣ ನಾಯಕ್ ಅವರೇ, ಪಕ್ಷದ ಮುಖಂಡರೇ, ವಿಶೇಷವಾಗಿ ನಮ್ಮ ಪತ್ರಕರ್ತ ಮಿತ್ರರೇ, ಈ ಕಾರ್ಯಕ್ರಮ ಆಯೋಜಿಸಿರೋದು ತಮಗೋಸ್ಕರ. ಸೊ ತಾವು ಇಲ್ಲಿ ಮಾನ್ಯ ಶಾಸಕರ ಮುಖಾಂತರ ಹೇಳೋದು ಇಚ್ಛೆ ಏನು ಪಡೋದಂದರೆ, ತಾವಿಲ್ಲಿ ವಿಶೇಷ ಆಹ್ವಾನಿತರು. ಸೊ ತಾವೆಲ್ಲ ಬಂದಿರೋದಕ್ಕೆ ತಮಗೆ ಧನ್ಯವಾದಗಳು. ನಾನು ದೂರದರ್ಶನ ಕೇಂದ್ರದ ನಿರ್ದೇಶಕ ಆಗಿದ್ದೆ 5 ವರ್ಷ. ತಮಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. ನಾನು ನಿರ್ದೇಶಕರಾಗಿರ್ಬೇಕಾದ್ರೂ ನಮಗೆ ಎಷ್ಟು ಮಾಹಿತಿ ಬರೋದು ಅಂತಂದರೆ, ನಮ್ಮ ಮನಸ್ಸಿನಲ್ಲಿ ನಮ್ಮ ತಲೆಯಲ್ಲೇ ಗೊಂದಲ. ಅಂದರೆ ಜನಸಾಮಾನ್ಯರಿಗೆ ಏನು ಮಾಹಿತಿ ಕೊಡಬೇಕು ಅಂತ. ಸೊ ಆ ಒಂದು ಗೊಂದಲ ತಮ್ಮಲ್ಲೂ ಇರ್ತದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಭಾಳಷ್ಟು ಮಾಹಿತಿ ಇದ್ದಾಗ ಏನು ಜನರಿಗೆ ಕೊಡಬೇಕು, ತಾವು ಇಲ್ಲಿ ಬಂದಿರೋದು ತಾವು ಅಡಗಲಿ ಕ್ಷೇತ್ರದವರು. ಸೊ ಏನು ಮಾಹಿತಿ ಕೊಡಬೇಕು ಅನ್ನೋದು ತಮಗೂ ಗೊಂದಲ ಇರ್ತದೆ. ಆ ಒಂದು ಗೊಂದಲದಲ್ಲಿ ನಾವೇನು ಮಾಡ್ತೀವಿ, ಭಾಳಷ್ಟು ರಾಜಕೀಯ ಸುದ್ದಿಯನ್ನು ಕೊಡೋದನ್ನ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಬಟ್ ಏನಾಗಿದೆ ಅಂದರೆ, ಈಗ ಕೇಂದ್ರ ಸರ್ಕಾರ, ನಾನು ಏನು ಮಾತಾಡಿದ್ರು ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕೇಂದ್ರ ಸರ್ಕಾರ ಭಾಳಷ್ಟು ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಪ್ರತಿನಿತ್ಯ ಅನಾವರಣ ಮಾಡ್ತಾ ಇರ್ತದೆ. ಅದರಲ್ಲಿ ಏನು ಕೊಡಬೇಕು, ಏನು ಕೊಡಬಾರ್ದು, ತಮ್ಮಲ್ಲೂ ಗೊಂದಲ ಇರ್ತದೆ. ಪ್ಲಸ್ ಆ ಮಾಹಿತಿ ಸರಿಯಾಗಿ ಬಂದಿದೆಯಾ ಇಲ್ವಾ ಅಂತ. ತಮಗೆ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. ಸಂಚಾರ ಸಚಿವಾಲಯದ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು, ಅವರ ಮುಖ್ಯಸ್ಥರಾದ ಎಸ್ ಟಿ ರವೀಂದ್ರ ಅವರು ಕೂಡ ಇವತ್ತು ತಾಲೂಕು ಮಟ್ಟದಲ್ಲಿ ಬಂದು ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಇವತ್ತು ನಮಗೆಲ್ಲ ತಿಳಿಗೆ ಎಲ್ಲಿ ಇದನ್ನು ನಾವು ಯಾರಿಗೆ ಅವಶ್ಯಕತೆ ಇದೆ, ಪ್ರತಿಯೊಬ್ಬ ಜನಸಾಮಾನ್ಯರು ಇದನ್ನು ಬಳಕೆ ಮಾಡಿಕೊಳ್ಳೋಕ್ಕೆ ಹೇಗೆ ಇದನ್ನು ಚರ್ಚೆನ ನಡೀತು, ಅದರ ಬಗ್ಗೆ ಕಾರ್ಯಕ್ರಮ ಕೂಡ ನಡೀತು. ಹಾಗಾಗಿ ನನಗೆ ನನ್ನ ವೈಯಕ್ತಿಕವಾಗಿ ನಾನು ನೋಡ್ತಿರೋದು, ಇವತ್ತು ಅನಿರೀಕ್ಷಿತವಾಗಿ ಭಾಳಷ್ಟು ಆರೋಗ್ಯದ ಸಮಸ್ಯೆಗಳು